ಅದನ್ನ ರೂಢಿಸ್ಕೊಳ್ತಾರೆ ಸರ್ ಅಷ್ಟೇ. ಇಲ್ಲ ಕೆಲವರು ಅದನ್ನ ಮರ್ತು ಹೋಗ್ತಾರೆ, ಇನ್ ಕೆಲವರು ರೂಢಿಸ್ಕೊಳ್ತಾರೆ ಅದನ್ನ. ಹಂಗಾಗಿ ಕೇಳ್ದೆ ಅಷ್ಟೇ. ಐ ಮೀನ್ ಅವಕಾಶ ಬಂತು ಅಂದ್ರೆ ಹೋಗೋ ಪ್ಲಾನ್ಸ್ ಏನಾದ್ರು ಇದನ್ನ ನಾವೇನಾದ್ರೂ ಗುರುಕಿರಣ್ ಸರ್ ಅವ್ರನ್ನ ಬಿಗ್ ಬಾಸ್ ಅಲ್ಲಿ ನೋಡ್ಬೋದಾ ಅಂತ ಹೇಳಿ ಅಷ್ಟೇ. ಬಿಗ್ ಬಾಸ್ ಅಲ್ಲಿ ನಾನು ಹೋಗಿದ್ದೀನಿ, ನನ್ನ ನೋಡಿದ್ದಾರೆ ಎಲ್ಲರೂ. ಬಿಕಾಸ್ ಐ ಗಾನ್ ಆಸ್ ಎ ಗೆಸ್ಟ್, ಆಫ್ ಕೋರ್ಸ್ ಗೆಸ್ಟ್ ಆಗಿ ಪಾರ್ಟಿಸಿಪೆಂಟ್ ಆಗಿ. ಆಮೇಲೆ ಎಲ್ಲ ಐ ಥಿಂಕ್ ದ ಟೀಮ್ ಇಸ್ ವೆರಿ ಕ್ಲೋಸ್ ಟು ಮೀ. ಓಕೆ ಓಕೆ, ಅಂದ್ರೆ ಹೋಗೋ ಪ್ಲಾನ್ ಬಂದ್ರು ಹೋಗ್ತಿರೋ ಹೋಗಲ್ವಾ ಅಂತ. ಅಲ್ಲ ನನಗೆ ಅಲ್ಲ ಕಾರಣ ಏನಾದ್ರು ಇದ್ರೆ ಕಾರಣ ಇದ್ರೆ ಹೋಗ್ತೀರಾ ಅಷ್ಟೇ. ಇಲ್ಲ ಕಾರಣ ಅಂತ ಏನೋ ಬೇಕಲ್ಲ, ಏನಕ್ಕೆ ಅಂತ. ಏನಕ್ಕೆ ಜಸ್ಟ್ ಕೆಲವ್ರು ಹೇಳ್ತಾರೆ ಬಿಗ್ ಬಾಸ್ ಅನ್ನುವಂತಹ ಒಂದು ಮನೆನ ಇದನ್ನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ನಾವು, ಆ ಒಂದು ಜರ್ನಿನ ಎಕ್ಸ್ಪೀರಿಯನ್ಸ್ ಮಾಡ್ಬೇಕು ಅಂತ ಹೇಳ್ತಿರ್ತಾರೆ. ನಮ್ಮನೇನೆ ನಿಜ ಹೇಳ, ನಮ್ ಖುದ್ದು ನಮ್ಮನೇನೆ ಬಿಗ್ ಬಾಸ್. ನಮ್ಮ ಮನೆಯಲ್ಲಿ ನಾವು ಬದುಕೋಕೆ ಮೊದಲು ಕಲಿಬೇಕು, ಆಮೇಲೆ ಬೇರೆಯವ್ರ ಮನೆಗೆ ಹೋಗೋದು. ಆಕ್ಚುಲಿ ಬಿಗ್ ಬಾಸ್ ಸಿಂಪಲ್ ಆಗಿ ಹೇಳ್ಬೇಕಾದ್ರೆ ಲೈಫ್ ಒಂದೇ ಒಂದು ಮನೆ ಇದ್ದಂಗೆ, ಈ ಬಿಗ್ ಬಾಸ್ ಇದ್ದಂಗೆ. ದೇವ್ರು ನಮ್ಗೆ ಅವಕಾಶ ಕೊಟ್ಟಿರ್ತಾನೆ, ಎಲ್ಲೆಲ್ಲಿ ಚಾಲೆಂಜಸ್ ಇಟ್ಟಿರ್ತಾನೆ, ಎಲ್ಲೆಲ್ಲಿ ಟಾಸ್ಕ್ ಕೊಟ್ಟಿರ್ತಾನೆ, ಅದನ್ನು ಸಕ್ಸಸ್ಫುಲ್ ಆಗಿ ಹೋಗೋದು ನಾವು ಜೀವನದಲ್ಲಿ ಸಕ್ಸಸ್ ಆಗ್ತೀವಿ. ಅದು ಈಗ ದೇವ್ರು ಒಂದು ಆಪರ್ಚುನಿಟಿ ಕೊಡ್ತಾನೆ, ಒಂದು ಟಾಸ್ಕ್ ಕೊಡ್ತಾನೆ, ಆ ಕರೆಕ್ಟಾಗಿ ಅದನ್ನು ಮಾಡ್ಕೊಂಡು ಹೋಗೋದೇ ಲೈಫ್ ಇಟ್ ಸೆಲ್ಫ್ ಇಸ್ ಅ ಬಿಗ್ ಬಾಸ್. ನೀವು ಅದಕ್ಕೆ ಕಂಪೇರ್ ಮಾಡೋದು. ಎಸ್ ಸರ್, ಇನ್ನು ಕೊನೆ ಪ್ರಶ್ನೆ, ಕನ್ನಡ ಚಿತ್ರರಂಗದಲ್ಲಿ ಇತ್ತೀಚೆಗೆ ಕಂಡಂತಹ ಬೆಳವಣಿಗೆಗಳ ಬಗ್ಗೆ, ಅಂದರೆ ದರ್ಶನ್ ಅವರು ಒಂದು ಚಾರ್ಜ್ ಒಪ್ಕೊಂಡಿದ್ದಾರೆ, ಅವರು ನಾನು ಈ ಥರ ಮಾಡಿದ್ದೀನಿ ಹೊಡೆದಿದ್ದೀನಿ ಅಂತ ಹೇಳಿ, ಏನು ಹೇಳ್ತೀರಿ ಇದ್ರ ಬಗ್ಗೆ? ಅವ್ರು ಒಪ್ಕೊಂಡಿದ್ದಾರೆ, ನಾನೇನು ಹೇಳಿ, ಅವ್ರು ಒಪ್ಕೊಂಡಿದ್ದಾರೆ. ಅಲ್ಲ ಏನು ಅಂದರೆ ಇಂಥ ಒಂದು ಆ್ಯಕ್ಟರಿಂದ ಈ ಥರ ಒಂದು ನಡೆದಾಗ ಸೊ ಏನು ಹೇಳ್ತೀರಾ ಅದ್ರ ಬಗ್ಗೆ ಅಂತ ಹೇಳಿ. ಇಲ್ಲಿ ಒಂದು ಕಾನೂನು ಕೈಗೆ ತಗೊಳ್ಳೋ ತಪ್ಪು. ಅವನು ಮಾಡಿದ ತಪ್ಪು, ಅದಕ್ಕೆ ಇನ್ನೊಂದು ತಪ್ಪು ಸರಿ ಅಂತ ಅನ್ಸಲ್ಲ. ತಪ್ಪು ನನ್ನ ಲೆಕ್ಕದಲ್ಲಿ ಅಚಾತುರ್ಯದಿಂದ ಆಗೋಗಿದೆ, ಇನ್ನು ಮುಂದೆ ಆಗೋದು ನೋಡ್ಬೇಕು. ಅದನ್ನು ಇನ್ನು ಸರಿಪಡಿಸೋಕ್ಕಾಗತ್ತಾ ಗೊತ್ತಿಲ್ಲ. ಈಗ ನಾವು ಇಷ್ಟೇ ಪಾಪ, ಅಂದರೆ ಒಂದು ಇಂಡಸ್ಟ್ರಿಯಲ್ಲಿ ಜೊತೆಯಲ್ಲಿ ಕೆಲಸ ಮಾಡಿದ್ರಿಂದ ಒಂದು ಪ್ರೀತಿ ಬಾಂಧವ್ಯ ಇರುತ್ತೆ. ಬಟ್ ಮನಸ್ಸಲ್ಲಿ ಓಕೆ ಅವರು ಹೊರಗೆ ಬರಲಿ ಅಂತ ಇರುತ್ತೆ. ಬಟ್ ತಪ್ಪು ಮಾಡಿದವರಿಗೆಲ್ಲ ಶಿಕ್ಷೆ ಆಗದೆ ಹಂಗೆ ಹೋಗ್ರೆ ಬರಲಿ ಅಂತ ಹೇಳಿದ್ರೆ ಎಲ್ರಿಗೂ ಎಲ್ಲ ಖೈದಿಗಳಿಗೂ ಎಲ್ರಿಗೂ ತುಂಬ ಕ್ಲೋಸ್ ಆಗಿರ್ತಾರೆ. ಅದು ತಪ್ಪಾಗತ್ತೆ ಹೇಳೋದು. ಬಟ್ ಅದು ಅವರಿಂದ ಆಗಿದೆಯಾ ಅಥವಾ ಬೇರೆಯವರಿಂದ ಆಗಿದೆಯಾ, ಏನಾಗುತ್ತೆ, ಕೋಪನ ಯಾವತ್ತು ಕಂಟ್ರೋಲ್ ಮಾಡ್ಬೇಕು ಅಷ್ಟೇ. ಕಲಿಯೋದು ನಾವು ಇದನ್ನ ಹೇಳೋದಲ್ಲ, ಕಲಿಯೋದು ತುಂಬ ಇರುತ್ತೆ ಅಂತ. ಕೋಪನ ಸ್ವಲ್ಪ ಕಂಟ್ರೋಲ್ ಮಾಡೋಕ್ಕೆ ಕಲಿಬೇಕಿತ್ತು ಕಾಣುತ್ತೆ. ಅದೊಂದು ಟೈಮ್, ಇಟ್ಸ್ ಅ ಬ್ಯಾಡ್ ಟೈಮ್. ಆಗ್ಲೂ ದರ್ಶನ್ ಅವ್ರ ಜೊತೆ ಕೆಲಸ ಮಾಡಿದ್ದೀರಾ, ಆಗ್ಲೂ ಇಷ್ಟೇ ಕೋಪ ಆಯ್ತಾ ದರ್ಶನ್ ಸರ್ಗೆ ಅಂತ? ಇಲ್ಲ, ನಾನು ಮಾಡುವಾಗ ಆ್ಯಕ್ಚುಲಿ ಅವ್ರು ಬಿಗಿನರು. ನಾನು ಕರಿಯ, ಧ್ರುವ, ಸ್ವಾಮಿ, ಮಂಡ್ಯ, 4-5 ಪಿಕ್ಚರ್ ಸ್ಟಾರ್ಟಿಂಗೇ ಮಾಡಿದೆ. ಓಕೆ ಸರ್, ಕೊನೆಯದಾಗಿ ನಿಮ್ಮ ಫ್ಯಾನ್ಸ್ ಫಾಲೋವರ್ಸ್ಗೆ ಏನು ಹೇಳ್ತೀರಿ? ಐ ಲವ್ ಯು. ಇನ್ನಷ್ಟು ಸಾಂಗ್ಸ್ಗಳು ನಿಮ್ಮಿಂದ ಬರಬೇಕು, ಭಾಳ ನಿರೀಕ್ಷೆ ಇದೆ. ಗೌರವ ಡಾಕ್ಟರೇಟ್ ತಗೊಂಡಿದ್ದೀರಾ, ಇನ್ನಷ್ಟು ಪ್ರಶಸ್ತಿಗಳು ನಿಮ್ದಾಗ್ಲಿ, ಒಳ್ಳೊಳ್ಳೆ ಹಾಡುಗಳು ನಿಮ್ಮಿಂದ ಬರಬೇಕು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗಿ. ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಶೇಷ ಕಾರ್ಯಕ್ರಮ. ಮತ್ತಷ್ಟು ಅಪ್ಡೇಟ್ಸ್ಗಳಿಗಾಗಿ ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ.